ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸಿನಿಪಯಣ ಚಾನಲ್ಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೋಡಿ, ನಾವೆಲ್ಲರೂ ಒಂದಲ್ಲ ಒಂದು ದಿನ ದೇವರಿಗೆ ಬೈದೇ ಇರ್ತೀವಲ್ವ. ಪ್ರತಿಯೊಬ್ಬರು ನಾನಾ ಕಾರಣಗಳು. ಅದು ನಮಗೆ ದುಃಖ ಆದಾಗಲೇ ನಾವು ದೇವರನ್ನು ಬೈಯೋದು. ನಾವು ನಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಾಗ, ನಮ್ಮಲ್ಲಿ ನಮ್ಮ ತುಂಬ ಇಷ್ಟಪಟ್ಟ ವಸ್ತುಗಳು ನಮ್ಮಿಂದ ಕಳೆದು ಹೋದಾಗ ನಾವು ದೇವರನ್ನು ಯಾಕೆ ದೂಷಿಸೋದಂದರೆ, ದೇವರು ನಮಗೆ ತಿರುಗಿ ಬೈಯಲ್ಲ ಅನ್ನೋದು ಗೊತ್ತು. ಅದು ಅಲ್ಲದೆ ದೇವರು ನಮ್ಮನ್ನು ಕ್ಷಮಿಸಿಬಿಡ್ತಾರಂತ ಗೊತ್ತು. ಈ ಅಚಲವಾದ ನಂಬಿಕೆಯಿಂದ ನಮಗೆ ದೇವರಿಗೆ ಬೈಲಿಕ್ಕೆ ಮಾತ್ರ ಸಾಧ್ಯ. ಬೇರೆಯವರಿಗೆ ಬೈದರೆ ನಮಗೆ ಕಪಾಳ ಮೋಕ್ಷ ಆಗುತ್ತಲ್ವ. ಹಾಗಾಗಿ ಸುಲಭವಾಗಿ ಪ್ರತಿಯೊಬ್ಬರು ಬೇಗ ದೇವರ ಮೇಲೆ ಹಾಕ್ಬಿಡ್ತಾರೆ. ಅದೇ ರೀತಿಯಲ್ಲಿ ನೋಡಿ, ಇವಾಗ ಉದಯಶಂಕರ್ ಇವತ್ತು ಅವರನ್ನು ನೆನಪು ಮಾಡಿಕೊಳ್ಬೇಕು ಅಂತ ಇಲ್ಲ. ಅವರು ಪ್ರತಿಯೊಂದು ಹಾಡಿನ ಮೂಲಕ ನಮ್ಮ ನೆನಪಲ್ಲಿ ಬಂದೇ ಬರ್ತಾರಲ್ವ. ಮಾತ್ರ ಅವರು ಇನ್ನೂ ಇದ್ದಿದ್ರೆ ಅಂತ ನಮಗೆ ಎಷ್ಟೋ ಸಲ ಅನಿಸಿದ್ದಿದೆ. ಅದು ಖಂಡಿತವಾಗಿ ಯಾರೆಲ್ಲ ಸಂಗೀತ ಪ್ರಿಯರು ಈ ಲೋಕದಲ್ಲಿದ್ದಾರೆ, ಈ ಕರ್ನಾಟಕದಲ್ಲಿದ್ದಾರೆ, ನಮ್ಮ ಉದಯಶಂಕರ್ ಅವರ ಹಾಡುಗಳನ್ನು ಕೇಳಿದರೆ ಖಂಡಿತವಾಗಿ ನಮಗೆ ಅನಿಸೇ ಬಿಡುತ್ತೆ ಇವರು ಇನ್ನಷ್ಟು ವರ್ಷ ಬದುಕಬೇಕಾಗಿತ್ತು ಅಂತ. ಯಾಕಂದರೆ ಇವರು ಬೇಗನೆ ಕಾಲವಾಗಿದ್ದಾರೆ. ಹಾಗಾಗಿ ಅದು ಹಠಾತ್ತನೇ ನಿಧನರಾಗಿರುವವರು. ಇವರು ಇದ್ದಿದ್ದರೆ ಇನ್ನೆಷ್ಟೆಷ್ಟು ಒಳ್ಳೆಯ ಹಾಡುಗಳು ನಮಗೆ ಸಿಗ್ತಾಯಿತ್ತಲ್ವ. ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಬರೆದ ಹಾಡುಗಳೆಲ್ಲ ಕ್ಷಣ ಮಾತ್ರದಲ್ಲಿ, ಅವರಿಗೆ ಹಾಡೆಲ್ಲ ಬರೀಬೇಕಂದ್ರೆ ತುಂಬ ಸಮಯ ಹಿಡಿತಿರ್ಲಿಲ್ಲಂತೆ. ಕ್ಷಣ ಮಾತ್ರದಲ್ಲಿ ಅವರು ಬರೆದು ಬಿಡ್ತಾಯಿದ್ರು. ಅದು ಸಾಹಿತ್ಯ ನೋಡಿ, ಎಷ್ಟು ಸರಳವಾದ ಸುಂದರವಾದ, ಅರ್ಥ ಆಗುವ, ಚಿಕ್ಕ ಮಕ್ಕಳಿಗೂ ಅರ್ಥ ಆಗುವಂತಹ ಒಂದು ಒಳ್ಳೆಯ ಸಾಹಿತ್ಯ ಬರೆದು ಗೀತ ರಚನೆ ಮಾಡ್ತಾಯಿದ್ರು. ಹಾಗೆ ನಮ್ಮ ಒಳ್ಳೊಳ್ಳೆಯ ಕನ್ನಡ ಚಿತ್ರಗಳಿಗೆ ಅವರು ಸಂಭಾಷಣೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೆಚ್ಚಿನ ಅಭಿನಯ ಚಿತ್ರಕ್ಕೆ ಇವರ ಸಂಭಾಷಣೆ ಕೊಟ್ಟಿರೋದು. ಅವರ ಚಿತ್ರದ ಹೆಚ್ಚಿನ ಹಾಡುಗಳಿಗೂ ಕೂಡ ನಮ್ಮ ಉದಯಶಂಕರ್ ಅವರೇ ಗೀತ ರಚನೆ ಮಾಡಿರೋದು. ಮತ್ತು ಅವರಿಬ್ಬರು ಬಹಳ ಒಳ್ಳೆಯ ಆತ್ಮೀಯ ಗೆಳೆಯರಾಗಿದ್ದರು. ಎರಡು ದೇಹ ಒಂದು ಆತ್ಮ ಥರ ಇದ್ದರು ಇಬ್ಬರು ಕೂಡ. ಇನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆ ಹೇಳಬೇಕಂದ್ರೆ, ಅವರಷ್ಟು ಸಾಧಿಸಬೇಕಂದ್ರೆ ಅದರಲ್ಲಿ ಇವರು ಕೂಡ ಪಾಲಿದೆ. ನಮ್ಮ ಉದಯಶಂಕರ್ ಅವರ ಪಾಲು ಕೂಡ ಇದೆ. ಅವರ ಒಂದು ಸಂಭಾಷಣೆ, ಗೀತ ರಚನೆ ಎಲ್ಲ ಸೇರಿತ್ತು. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಷ್ಟೊಂದು ಸಾಧನೆ ಮಾಡಬೇಕಂದ್ರೆ ಅದನ್ನು ಡಾಕ್ಟರ್ ರಾಜ್ಕುಮಾರೇ ಒಪ್ಕೊಂಡಿದ್ದರು. ಯಾಕಂದರೆ ಅವರ ಕುಟುಂಬ ಅವರೆಲ್ಲ ಒಪ್ಕೊಂಡಿದ್ದರು. ಹಾಗಾಗಿ ಅವರಷ್ಟೊಂದು ಇವತ್ತು ನೋಡಿ, ಒಂದೊಂದು ಹಾಡುಗಳಲ್ಲಿ ನಮಗೆ ಡಾಕ್ಟರ್ ರಾಜ್ಕುಮಾರ್ ಕಾಣ್ತಾರೆ ಅಂದರೆ ಅದಕ್ಕೆ ನಮ್ಮ ಉದಯಶಂಕರ್ ಅವರೇ ಕಾರಣ ಖಂಡಿತವಾಗಿ. ಅದು ಎಂತಹ ಒಂದು ಸಾಹಿತ್ಯ ಸಂಭಾಷಣೆ ಎಲ್ಲ ಬರಿತಾ ಇದ್ರಂದರೆ, ಯಾವ ಕೆಟ್ಟ ಸಂಭಾಷಣೆ ಕೂಡ ಇರ್ತಾ ಇರಲಿಲ್ಲ ಅಂದಿನ ಸಿನಿಮಾದಲ್ಲಿ. ಅಂಥವರನ್ನೆಲ್ಲ ನಾವು ಎಲ್ಲಿ ಮತ್ತೆ ಹುಡುಕಿ ತರೋದು ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕೆಂದರೆ ನೋಡಿ, ಒಂದು 59-60 ವಯಸ್ಸಿಗೆಲ್ಲ ತೀರಿ ಹೋಗಿದ್ದಾರೆ ಅವರು. ವಿಷ್ಣುವರ್ಧನ್ ಸರ್ ಅದೆಲ್ಲ ನಮ್ಮ ಕರ್ನಾಟಕದ ಮುತ್ತು ರತ್ನಗಳದು. ಅವ್ರನ್ನೆಲ್ಲ ಕಳ್ಕೊಂಡು ಕರ್ನಾಟಕ ಎಷ್ಟು ಬಡವಾಗಿದೆ ಅಲ್ವ. ಅದು ಸಂಗೀತ ಪ್ರಿಯರಿಗೆ ಮಾತ್ರ ಗೊತ್ತು ಅವರಿಗಿರುವ ಒಂದು ವ್ಯಾಲ್ಯೂ ಎಷ್ಟಿದೆ. ಅವರು ಕಳ್ಕೊಂಡು ಹೋದ್ಮೇಲೆ ಹಾಡುಗಳ ಒಂದು ರೀತಿ ಯಾವ ಥರ ಹೋಯಿತು, ಸಾಹಿತ್ಯ ಹೇಗಾಯಿತು, ಅದೆಲ್ಲ ಸಂಗೀತವನ್ನು ಪ್ರೀತಿಸೋರಿಗೆ ಮಾತ್ರ ಅಷ್ಟೇ ಗೊತ್ತು. 3 ದಶಕಗಳಲ್ಲಿ ಅವರು 3,000ದಿಂದ 4,000ದವರೆಗೆ ಗೀತ ರಚನೆ ಮಾಡಿದ್ದಾರೆ. ಬರೀ ಸಿನಿಮಾಕ್ಕಲ್ಲ, ಭಕ್ತಿ ಗೀತ ರಚನೆ ಕೂಡ ಮಾಡಿದ್ದಾರೆ. ಅದಲ್ಲದೆ 400ಕ್ಕೂ ಹೆಚ್ಚು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಚಿತ್ರಕ್ಕೇ ಅವರು ಸಂಭಾಷಣೆ, ಗೀತ ರಚನೆ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಪ್ರೀತಿಯ ಉದಯಶಂಕರ್ ಯಾವುದೇ ಅಶ್ಲೀಲ ಸಂಭಾಷಣೆ ಅಂತೂ ಬರದೇ ಇರಲ್ಲ ಇದುವರೆಗೆ. ಯಾವುದಾದ್ರೂ ಹಾಡು ನೋಡಿ, ಚಿಕ್ಕ ಮಕ್ಕಳ ಹತ್ರ, ಒಂದು 5ನೇ ಕ್ಲಾಸ್ ಮಕ್ಕಳ ಹತ್ರ ಕೇಳಿದ್ರು ಹಾಡಿನ ಒಂದು ಸಾಹಿತ್ಯ ಅರ್ಥ ಆಗಿಬಿಡುತ್ತೆ. ಅಷ್ಟು ಸುಲಭವಾಗಿ, ಅಷ್ಟು ಚೆನ್ನಾಗಿ ಬರೆದು ಅದಕ್ಕೆ ಸಂಗೀತ ಕೊಟ್ಟವರು ಕೂಡ ಅಂಥ ದಿಗ್ಗಜರಾಗಿರೋದ್ರಿಂದ, ನಟನೆ ಮಾಡಿದವರು ಕೂಡ ಹಾಗೆ ಆಗಿರೋದ್ರಿಂದ ಇವತ್ತು ಎಲ್ಲ ಹಾಡುಗಳು, ಹಳೆಯ ಎಲ್ಲ ಹಾಡುಗಳು ಜೀವಂತವಾಗಿದೆ. ಅವರಿಗೆ ಗೀತ ರಚನೆ ಮಾಡಲಿಕ್ಕೆ, ಸಾಹಿತ್ಯ ಬರೀಲಿಕ್ಕೆ ಅವರಿಗೆ ಜಾಸ್ತಿ ಸಮಯ ಬೇಕಾಗ್ತಾ ಇರಲಿಲ್ಲಂತೆ. ಕಣ್ಣು ಮಿಟುಕಿಸೋದ್ರೊಳಗಡೆ ಅವರು ಗೀತೆಯನ್ನು ರಚನೆ ಮಾಡ್ತಾಯಿದ್ರು, ಸಾಹಿತ್ಯ ಬರೀತಾಯಿದ್ರು. ಯಾವುದೋ ಒಬ್ಬ ನಿರ್ದೇಶಕ ಬಂದು ನನಗೆ ಇದಕ್ಕೆ ಸಂಬಂಧಪಟ್ಟ ಹಾಡುಗಳು ಬೇಕಂದರೆ ಅದಕ್ಕೆ ಅವರು ಸಮಯಾವಕಾಶ ತಗೊಳ್ತಾ ಇರಲಿಲ್ಲಂತೆ. ಆಗಿಂದಾಗಲೇ ಒಂದು ಚೀಟಿಯಲ್ಲಿ ಬರೆದು ಕೊಡೋದಂತೆ. ಅಂತಹ ಒಂದು ಮಹಾನುಭಾವ ನಮ್ಮ ಒಂದು ಕರ್ನಾಟಕದ ಚಿತ್ರರಂಗದ ಇತಿಹಾಸದಲ್ಲೇ ಯಶಸ್ಸಿನ ಪ್ರಮುಖ ಪಾತ್ರ ವಹಿಸಿದವರು ಅವರು. ಸಾಹಿತ್ಯ ಮತ್ತು ಈ ಸಂಭಾಷಣೆ, ಚಿತ್ರಕಥೆಗಳ ಮೂಲಕ. ಅದು ಎಷ್ಟು ಹೇಳಿದರೂ ಕೂಡ ತಪ್ಪಿಲ್ಲ. ಯಾಕಂದರೆ ಅವರ ಕಾಲವಾದ ಮೇಲೆ ಅನೇಕ ಚಿತ್ರಗಳ ಸಂಭಾಷಣೆ, ರೀತಿ, ಶೈಲಿ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ. ಯಾಕಂದರೆ ಇನ್ನಷ್ಟು ಒಳ್ಳೆಯ ನಮಗೆ ಸಾಹಿತ್ಯಗಳು ಸಿಗ್ತಾಯಿತ್ತು ಅವರು ಇದ್ದಿದ್ದರೆ.
1934 ಹೊಳೆನರಸೀಪುರದಲ್ಲಿ ಜನಿಸಿದ್ದು. ಇವರ ಪತ್ನಿ ಹೆಸರು ಶಾರದಾ ಅಂತ. ಆಮೇಲೆ ಮೊದಲು ಇವರು ಒಂದು ಚಿತ್ರ ಸಾಹಿತಿಯಾಗಿ ತಂದೆ ಜೊತೆನೇ ಪಾದಾರ್ಪಣೆ ಮಾಡಿದವರು. ಅದು ಸಂತ ತುಕಾರಾಮ ಡಾಕ್ಟರ್ ರಾಜಕುಮಾರ್ ಚಿತ್ರದಲ್ಲಿ. ಅಲ್ಲೇ ನೋಡಿ ಮೊದಲಿನ ಚಿತ್ರವೇ ಅದೆಲ್ಲ ಸಂಭಾಷಣೆ ಅದರಲ್ಲೆಲ್ಲ ಖ್ಯಾತಿ ಪಡೆಯಿತು. ಮತ್ತು ಜಿ ಉದಯಶಂಕರ್ ಅವರಿಗೆ ಒಂದು ಏನು ಹೇಳೋದು, ಅವ್ರಿಗೆ ಯಾವುದೇ ತಾನು ಇಷ್ಟು ದೊಡ್ಡ ಕಲಾವಿದ, ಇಷ್ಟು ದೊಡ್ಡ ಸಾಹಿತ್ಯಗಾರ ಅಂತ ಅವರಿಗೇ ಅರಿವಿರಲಿಲ್ಲಂತೆ. ಅವರು ಯಾವಾಗಲೂ ಸಾದಾ ಸೀದಾ ಮನುಷ್ಯನಾಗಿದ್ದರಂತೆ. ಹಾಗೆ ಅವರು ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲದೆ ತಮಿಳು ಒಂದು ಚಿತ್ರರಂಗದಲ್ಲೂ ಅವರ ಪರಿಚಯ ಎಲ್ಲರಿಗೂ ಕೂಡ ಇತ್ತು. ತಮಿಳಿನ ಶಿವಾಜಿ ಗಣೇಶ್ ಅವರ ಇಷ್ಟದ ಸಾಹಿತಿ ಕೂಡ ಆಗಿದ್ದರಂತೆ. ನೋಡಿ ಅವರು ಎಂತೆಂಥ ಹಾಡುಗಳನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಇಲ್ಲಿ ಒಂದು ಅಕ್ಷರ ಮುಟ್ಲಿಕ್ಕೂ ಕೂಡ ಭಯ ಆಗ್ತಾಯಿದ್ದೆಲ್ವ. ಅದನ್ನೆಲ್ಲ ಹೇಳಿದರೆ ಮುಗಿಯುವಂಥದ್ದಲ್ಲ. ಅದೆಲ್ಲ ಹಾಡಲಿಕ್ಕೆ ನಮಗೆ ಇವಾಗ ನಾವು ಹುಟ್ಟಿ ಬಂದು ಎಷ್ಟು ಮುಂದೆ ಹೋಗಿದ್ದೀವಿ ಅದರ ಡಬಲ್ ಆಯಿಸಬೇಕಾಗುತ್ತೆ ಅಂತ ಹಾಡಲ್ವ. ಅದು ನಮಗೆ ಎಂತೆಲ್ಲ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರಲ್ವ. ನಮ್ಮ ಒಂದು ಕನ್ನಡ ಚಿತ್ರರಂಗದ ಈ ಒಂದು ಮಣ್ಣಿಗೆ ಎಂತೆಂಥ ಕೊಡುಗೆಗಳನ್ನು ಇವರೆಲ್ಲ ಕೊಟ್ಟಿದ್ದಾರೆ ಅನ್ನೋದೇ ಭಾಳ ಸಂತೋಷ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಈ ಗುಲಾಬಿಯು ನಿನಗಾಗಿ ನಾವಾಡುವ ನುಡಿಯೇ ಕನ್ನಡ ನುಡಿ ಬಾನಿಗೊಂದು ಎಲ್ಲಿದೆ ನಿನ್ನದೇ ನೆನಪು ದಿನವು ಮನದಲ್ಲಿ. ಎಷ್ಟು ಸಿಂಪಲಾದ ಸಾಹಿತ್ಯ ನೋಡಿ, ಎಷ್ಟು ಸಿಂಪಲಾದ ಸಾಹಿತ್ಯ. ಅದಕ್ಕೆ ಸರಿಯಾದ ರಾಗ ಸಂಯೋಜನೆ ಸಿಕ್ಕಿದ ಕಾರಣ ಹಾಡುಗಳಿಗೆಲ್ಲ ಖಂಡಿತವಾಗಿ ಯಾವತ್ತು ಈ ಭೂಮಿಯ ಕೊನೆ ತನಕ ಹಾಡುಗಳೆಲ್ಲ ಶಾಶ್ವತವಾಗಿರುತ್ತೆ. ನಿನ್ನ ಕಣ್ಣನು ಊಟದಲ್ಲಿ ಕಂಡೆನು ರವಿವರ್ಮನ ಕೊಂಚದ ಕಲೆಯೇ ಬಲೆಯೇ ಸಾಕಾರವು ಓ ನಲ್ಲನೆ ಸವಿ ಮಾತಂದ ನುಡಿವೆಯ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನಾಸೆಯ ಹೂವೆ ಬೆಳದಿಂಗಳ ಚೆಲುವೆ ಆಕಾಶದಿಂದ ಧರೆಗಿಳಿದರಂಬೆ ಇವಳೆ ಚಂದನದ ಗೊಂಬೆ ಮುತ್ತಿನಂಥ ಮಾತೊಂದು ಗೊತ್ತೇ ನಮ್ಮ ಹಿಂಗೆ ಗೊತ್ತೇ ನಮ್ಮ. ಮತ್ತು ಸ್ಯಾಡ್ ಸಾಂಗ್ ಕೂಡ ಅದೇ ರೀತಿ ಬರೆದಿದ್ದಾರೆ ಅವರು. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲುದೆ ಮಾಮರವಿಲ್ಲೋ ಕೋಗಿಲೆಯಿಲ್ಲೋ ಮಾಮರವಿಲ್ಲೋ ಕೋಗಿಲೆಯಿಲ್ಲೋ ಈ ನೀ ಸ್ನೇಹ ಸಂಬಂಧ. ಇವರ ಹೆಚ್ಚಿನ ಹಾಡುಗಳು SP B ಸರ್, ಡಾಕ್ಟರ್ ರಾಜ್ಕುಮಾರ್, ಜಾನಕಿಯಮ್ಮ, ವಾಣಿ ಜಯರಾಮ್, P ಸುಶೀಲಾ ಎಲ್ಲರೂ ಕೂಡ ಇವರ ಹಾಡುಗಳನ್ನು ಅದ್ಭುತವಾಗಿ ಹಾಡಿದೆ. ಅವತ್ತೊಂದು ಹಾಡು ಹೊರಗಡೆ ಬರಬೇಕಂದ್ರೆ ಇಂಥ ಒಳ್ಳೆಯ ಸಾಧಕರ ಒಂದಷ್ಟು ಎಫರ್ಟ್ ಇತ್ತು ಅದಕ್ಕೆ. ಸುಮ್ಮನೆ ಒಂದು ಹಾಡು ಹೊರಗಡೆ ಬರಲಿಲ್ಲ ಅಥವಾ ಇಷ್ಟು ವರ್ಷಗಳಿಂದ ಅದು ಜೀವಂತವಾಗಿ ಇರಲಿಲ್ಲ. ಯಾಕಂದರೆ ಅಂದಿನ ಹಾಡಂದರೆ ನಾವು ಏನು ಹೇಳೋದು, ಕಬ್ಬಿನ ರಸ ಅಂತಲೇ ಹೇಳಬೇಕಾ ಅಥವಾ ನಾವು ಅದಕ್ಕೆ ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಾನು ಎಲ್ಲ ಭಾಷೆ ಹಾಡುಗಳನ್ನು ಕೂಡ ಕೇಳಿದ್ದೀನಿ. ಆದರೆ ಕನ್ನಡದ ಹಳೆಯ ಗೀತೆ ಥರ ಖಂಡಿತವಾಗಿ ಯಾವ ಹಾಡುಗಳಿಗೆ ಹೋಲಿಸ್ಲಿಕ್ಕೆ ಆಗೋದೇ ಇಲ್ಲ. ಅಂಥ ಅದ್ಭುತವಾದ ಹಾಡುಗಳು. ಈಗಿನ ಮಕ್ಕಳು ಕೂಡ ಅದನ್ನು ಕೇಳುವವರಿದ್ದಾರೆ. ಯಾಕಂದರೆ ಸಂಗೀತ ಪ್ರಿಯರಿಗೆ ಮಾತ್ರ ಅಂಥ ಹಾಡುಗಳನ್ನು ಇಷ್ಟಪಡಲಿಕ್ಕೆ ಸಾಧ್ಯ. ಏನೋ ಒಂದು ಹಾಡು ಕೇಳಬೇಕಂದ್ರೆ ನಮಗೆ ಯಾವ ಹಾಡುಗಳನ್ನು ಕೂಡ ಕೇಳ್ಬೋದು. ಅದಲ್ಲ, ಸಂಗೀತ ಪ್ರಿಯರು ಅಂತ ಒಂದಷ್ಟು ವರ್ಗ ಇದೆಯಲ್ಲ, ಒಂದು ವರ್ಗನೇ ಇದೆಯೋ ಅಂಥವರಿಗೆಲ್ಲ ಹಳೆಯ ಹಾಡುಗಳೆಲ್ಲ ಈಗಿನ ಪುಟ್ಟ ಮಕ್ಕಳಿಗೂ ಖಂಡಿತವಾಗಿ ಇಷ್ಟ ಆಗುತ್ತೆ. ಇಂತಹ ಅದ್ಭುತ ಗೀತ ರಚನೆಕಾರರು ಮತ್ತು ಸಂಭಾಷಣೆಕಾರರು ಇನ್ನೆಲ್ಲಿ ನಮಗೆ ಸಿಗ್ತಾರೆ? ಖಂಡಿತವಾಗಿ ಸಾಧ್ಯ ಇಲ್ಲ. ಚಲನಚಿತ್ರ ಹಾಗೆ ನಮ್ಮ ಒಂದು ಹಾಡಿಗೆ ಸಾಹಿತ್ಯ, ಹಾಗೆ ಭಕ್ತಿ ಗೀತೆಗಳಿಗೆ ಸಾಹಿತ್ಯ ಬರೆದು ಎಲ್ಲವೂ ಕೂಡ ಇವತ್ತು ಬಹಳ
ಪ್ರಸಿದ್ಧಿಯಾಗಿದೆ ಅಂದರೆ ಅದಕ್ಕೆ ಅವರು ಹಾಕಿರುವ ಒಂದು ಎಫರ್ಟಿಗಿಂತ ಹೇಳೋದು ಅವರಿಗೆ ಅಂಥ ಒಂದು ಅದ್ಭುತ ಶಕ್ತಿ ಅವರಲ್ಲಿ ಇತ್ತು. ಅವರು ಹಾಡು ಬರೀಲಿಕ್ಕೆ ಅಥವಾ ಸಂಭಾಷಣೆ ಬರೀಲಿಕ್ಕೆ ಬೇರೆಯವರಾಗಿ ತುಂಬ ಸಮಯ ತಗೊಳ್ತಾ ಇರಲಿಲ್ಲಂತೆ, ಪಟ ಪಟ ಅಂತ ಬರೆಯೋರಂತೆ. ಹಾಗಾಗಿ ಅವರಿಗೆ ಅದು ತಂದೆಯಿಂದ ಬಳುವಳಿಯಾಗಿ ಬಂದಂತಹ ಒಂದು ಕಲೆ ಆಗಿತ್ತು. ನೋಡಿ, ಇವರ ಪ್ರತಿಯೊಂದು ಸಾಹಿತ್ಯ ನೋಡಿ, ಹಾಡಿನ ಸಾಹಿತ್ಯ ಅದು ಸುಲಭ, ಸರಳ ಹಾಗೂ ಎಲ್ಲವೂ ಕೂಡ ಅರ್ಥಗರ್ಭಿತ. ಇವರ ಕೆಲಸಕ್ಕೆ ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದಲ್ಲದೆ ಕರ್ನಾಟಕ ಚಲನಚಿತ್ರ ಮತ್ತು ಗೀತ ರಚನೆ ಸೇರಿ ಕರ್ನಾಟಕದಲ್ಲಿ ಇವರಿಗೆ 6 ಪ್ರಶಸ್ತಿಗಳು ಸಿಕ್ಕಿದೆ. ಇವತ್ತು ಅವತ್ತಿನ ಪ್ರಶಸ್ತಿಗೂ ಅದರದೇ ಆದ ಗೌರವವಿತ್ತು. ಇವತ್ತೆಲ್ಲರಿಗೂ ಪ್ರಶಸ್ತಿ ಬರ್ಬೋದು. ಅದು ಪ್ರಶಸ್ತಿ, ಆ ಪ್ರಶಸ್ತಿನೇ ಬೇರೆ, ಹಿಂದೆ ಪಡೀತಿದ್ದ ಪ್ರಶಸ್ತಿನೇ ಬೇರೆ. ಅಲ್ಲಿ ಒಂದೇ ಒಂದು ಪ್ರಶಸ್ತಿ ಸಿಕ್ಕಿದ್ರೂ ಅವರದು ಅತಿ ದೊಡ್ಡ ಸಾಧಕರು ಅಂತ ಲೆಕ್ಕ ಇತ್ತು. ಯಾಕಂದರೆ ಪ್ರಶಸ್ತಿ ಹಾಗೆ ಸುಮ್ಮನೆ ಯಾರಿಗೂ ಪ್ರಶಸ್ತಿ ಅಂದಿನ ಕಾಲದಲ್ಲಿ ಕೊಡ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ಪ್ರಶಸ್ತಿ ಕೊಡೋದರಲ್ಲಿ ರಾಜಕೀಯಗಳೆಲ್ಲ ಇದೆ. ಹಾಗಾಗಿ ಇವತ್ತಿನ ಪ್ರಶಸ್ತಿ ನಾನೊಂದು ಅಷ್ಟೊಂದು ದೊಡ್ಡ ಗೌರವದ ಪ್ರಶಸ್ತಿ ಅಂತ ನನಗೆ ಹೇಳಲಿಕ್ಕಾಗೋದಿಲ್ಲ. ಹಿಂದಿನ ಸಮಯದಲ್ಲಿ ಅಪರೂಪಕ್ಕೆ ಸಿಗ್ತಾ ಇದ್ದ ಪ್ರಶಸ್ತಿಗೆ ಅಷ್ಟೇ ಒಂದು ಬೆಲೆ ಬಾಳುವಂಥದ್ದಾಗಿತ್ತು. ಅದು ಕೊನೆಯ ಚಿತ್ರ ಒಡ ಹುಟ್ಟಿದವರಾಗಿತ್ತು. ಅನಂತರ ಇವರು ಆ ಚಿತ್ರದಲ್ಲಿ ಮಾಡಿಲ್ಲ. 1993 ಜುಲೈ 2ರಂದು ಅವರು ಕಾಲವಾದರು. ಅವರಿಗಿಬ್ಬರು ಮಕ್ಕಳಿದ್ದಾರೆ. ಒಬ್ಬರು ಸಿನಿಮಾದಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋದಿಲ್ವ, ಗುರುದತ್ ಅವರು. ಇನ್ನೊಬ್ಬರು ಕಾರ್ ಅಪಘಾತವಾಗಿ ಅವರು ಕಾಲವಾದರು. ನಮ್ಮ ಗುರುದತ್ ಅವರು ಕನ್ನಡದಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ ತಮಿಳು ಚಿತ್ರ, ಕನ್ನಡ ಚಿತ್ರಗಳನ್ನೆಲ್ಲ ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಒಳ್ಳೆಯ ಒಬ್ಬ ಕಲಾವಿದ. 2ನೇ ಮಗ ಹೋದ್ಮೇಲೆ ಅವರು ಬಹಳಷ್ಟು ದುಃಖದಲ್ಲಿದ್ದರಂತೆ. ಹಾಗಾಗಿ ಅವರು ಹೃದಯಾಘಾತದಿಂದ ಮರಣ ಹೊಂದಿದ್ರು ಇರ್ಬೋದಲ್ವ. ಪುತ್ರ ಶೋಕ ನಿರಂತರಂ ಹೇಳುವ ಹಾಗೆ ಅವರಿಗೆ ಅತೀವ ದುಃಖ ಇತ್ತು ಆ ಒಂದು ಮಗನ ಅಗಲಿಕೆಯಿಂದ. ಹಾಗಾಗಿ ಅವರ ಯಾವ ಸಾಧನೆ ಕೂಡ, ಅವರ ಏನು ಹೇಳೋದು, ಟೆನ್ಷನ್ ಬಂದಾಗ ಯಾವ ಸಾಧನೆ ಕೂಡ ಕೈ ಹಿಡಿಯೋದಿಲ್ಲಲ್ಲ. ವೈಯಕ್ತಿಕ ಜೀವನನೇ ಬೇರೆ, ನಮ್ಮ ಒಂದು ನಾವು ಮಾಡುವಂಥ ಒಂದಷ್ಟು ಸಾಧನೆಗಳೇ ಬೇರೆ ಅಲ್ವ. ಅದು ಒಂದಕ್ಕೊಂದು ತಾಳೆ ಹಾಕ್ಲಿಕ್ಕಂತ ಆಗೋದೇ ಇಲ್ಲ. ಈ ಕೆಲವು ಅಗಲಿಕೆ ಇದೆ ಅಲ್ವ, ಅದು ಎಂತೆಂಥ ದಿಗ್ಗಜರನ್ನು ಕೂಡ ಒಂದು ಸುಮ್ಮನೆ ಕೂರಿಸಿಬಿಡುತ್ತೆ. ಹಾಗಾಗಿ ಅವರು ಅಷ್ಟು ಬೇಗ ಕಾಲವಾಗಲಿಕ್ಕೆ ಅದು ಕೂಡ ಒಂದು ಒಟ್ಟಲ್ಲಿ ಹೇಳಬೇಕಂದ್ರೆ ಕನ್ನಡ ಚಿತ್ರರಂಗದ ಅಮರ ಗೀತ ರಚನೆಕಾರರು ನಮ್ಮ ಚಿ. ಉದಯಶಂಕರ್ ಅಲ್ವ. ಅವ್ರದ್ದು ಹೆಸರು ಹೇಳುವಾಗಲೇ, ಆ ಮುಖ ಫೋಟೋ ನೋಡಿದಾಗಲೇ ನನಗೆ ಬಹಳಷ್ಟು ಖುಷಿಯಾಗೋದು. ಯಾವಾಗಲೂ ಬಾಲ್ಯದಿಂದಲೇ ತಂದೆ ನೋಡಿ ಅಂತೆ ಅವರಿಗೆ ಬಹಳವಾದ ಒಂದು ಆಸಕ್ತಿ ಹುಟ್ಟಿರೋದು. ಚಿಕ್ಕ ವಯಸ್ಸಿಂದ ಅವರಿಗೆ ಸಾಹಿತ್ಯ ಬರೆಯೋದ್ರಲ್ಲೆಲ್ಲ ಆಸಕ್ತಿ. ಶಾಲೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಅಕ್ಷರಾಭ್ಯಾಸ ಕಲಿತ ಕೂಡಲೇ ಈ ಸಾಹಿತ್ಯ ಬರೆಯೋದ್ರ ಮೇಲೆ ಅಪಾರವಾದ ಒಂದು ಆಸಕ್ತಿ ಇತ್ತು. ನಮ್ಮ ಒಂದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಪದಗಳ ಮೂಲಕ ಮಾಯ ಮಾಡಿದ ಕಲಾಗಾರ ಅಲ್ವ. ಇನ್ನೆಲ್ಲಿ ನಾವು ಹಿಡ್ಕೊಂಡು ಬರಲಿ ಇಂಥವ್ರನ್ನ, ಅಥವಾ ಅದು ಮಕ್ಕಳಲ್ಲಿ ಮುಂದುವರಿತಾ ಕೇಳಿದರೆ ಸಾಹಿತ್ಯ ಬರೆಯೋದೆಲ್ಲ ಅದರಲ್ಲಿ ಅವರ ಮಕ್ಕಳು ಮುಂದುವರೆದಿಲ್ಲ. ಹಾಗಾಗಿ ಅದು ಅವರ ಸಾಹಿತ್ಯ ಏನಿತ್ತು, ಅವತ್ತು ಕತೆ ಬರೆಯೋದೇನಿತ್ತು ಅದು ಅವರಲ್ಲಷ್ಟೇ ಕೊನೆಗೊಂಡಿತ್ತು. ಆನಂತರ ಮಕ್ಕಳು ಅದೇ ಒಂದು ಫೀಲ್ಡಲ್ಲಿ ಮುಂದುವರಿದ್ರೂ ತಂದೆ ಅಂತೆ ದೊಡ್ಡ ಹೆಸರು ಮಾಡಿಲ್ಲ. ನಮ್ಮ ಹೆಮ್ಮೆ ಸಾಹಿತ್ಯ ಲೋಕದ ದೇವರು ಅಂತಲೇ ಹೇಳ್ಬೋದು. ಅವರು ಬರೆದ ಹಾಡುಗಳು ಕೇವಲ ಸಾಲಲ್ಲ, ಅದು ಪದಗಳೂ ಅಲ್ಲ, ಅದೊಂದು ಭಾವನೆಗಳ ಹೊನಲು ಅಂತ ಹೇಳ್ಬೋದು. ಇದೆಲ್ಲ ಇವರ ಹಾಡುಗಳನ್ನು ಇವರನ್ನೆಲ್ಲ ಪ್ರೀತಿಸಲಿಕ್ಕೆ ಮೊದಲು ಸಂಗೀತವನ್ನು ನಾವು ಪ್ರೀತಿಸಬೇಕು. ಸಂಗೀತವನ್ನು ಪ್ರೀತಿಸಿದವರಿಗೆ ಮಾತ್ರ ಇಂಥ ಒಂದು ಸಂಗೀತ ಅಥವಾ ಸಾಹಿತ್ಯ ಬರೆದವ್ರದ್ದೆಲ್ಲ ನೆನಪಾಗೋದು. ಅದು ಸಂಗೀತ ಪ್ರಿಯರಿಗೆ ಮಾತ್ರ ಆಗೋದು. ನಾವು ಏನೋ ಒಂದು ಹಾಡು ಕೇಳಬೇಕಂದ್ರೆ ಅದು ಹಾಡು ಆಗಿರೋದಿಲ್ಲ. ಸಾವಿರಾರು ಹಾಡುಗಳನ್ನು ರಚಿಸಿದ ಈ ಮಹಾನ್ ಸಾಹಿತ್ಯಗಾರರು ಕರ್ನಾಟಕದ ಅಮೂಲ್ಯ ರತ್ನ. 1993ರಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋದ್ರೂ ಅವರ ಹಾಡುಗಳು, ಅವರ ಒಂದೊಂದು ಹಾಡಿನ ಸಾಲುಗಳು, ಅದಕ್ಕಿರುವ ಪದಗಳು ಎಲ್ಲವೂ ಕೂಡ ಕನ್ನಡಿಗರ ಹೃದಯದಲ್ಲಂತೂ ಶಾಶ್ವತ. ಅವರು ನಮ್ಮ ಕನ್ನಡದ ಹೆಮ್ಮೆ ಅಲ್ವ. ಅವರು ಇಂದಿಲ್ಲ, ಎಲ್ಲ ಪದಗಳು ನಮ್ಮೊಳಗೆ ಶಾಶ್ವತ. ಅವರು ಬರೆದ ಎಲ್ಲ ಸಾಲುಗಳು ಕೂಡ ನಮ್ಮೊಳಗೆ ಖಂಡಿತ ಶಾಶ್ವತ. ಅವರ ನೆನಪಿಸೋದೇ ಒಂದು ಬಹಳ ಖುಷಿ. ಇಂಥವ್ರನ್ನ ನೆನಪಿಸೋದಂದರೆ ಇನ್ನಷ್ಟು ಸಂತೋಷ ಆಗುತ್ತೆ. ಹಾಗಿದ್ರೆ ಅದಕ್ಕೆ ಹೇಳೋದು ನೋಡಿ, ಕಲಾವಿದರಿಗಾಗಲಿ ಸಾಹಿತಿಗಳಿಗಾಗಲಿ ಇವರಿಗೆಲ್ಲ ಮರಣ ಎಂಬುದು ಇಲ್ಲ. ಇವರ ಮರಣ ಅಂದರೆ ಇವರು ಮತ್ತೆ ಹುಟ್ಟೋದು ಅಂತ ಲೆಕ್ಕ. ಹಾಗೇ ಹುಟ್ಟಿದವರು ನಮ್ಮ ಚಿ. ಉದಯಶಂಕರ್ ಅವರು. ಈಗ ಇದ್ದಿದ್ದರೆ ಸಾಮಾನ್ಯವಾಗಿ ಅವರಿಗೆ ಒಂದು 60-90 ವಯಸ್ಸು ಮೇಲೆ ಆಗ್ತಾಯಿತ್ತು, 90-95 ವಯಸ್ಸು ಆಗ್ತಾಯಿತ್ತು.
ಒಟ್ಟಲ್ಲಿ ಅವರು ಬಿಟ್ಟು ಹೋಗಿದ್ದು ಬರೇ ಅವರ ನೆನಪನ್ನು ಮಾತ್ರ ಅಲ್ಲ, ಒಂದಷ್ಟು ಕೊಡುಗೆಗಳನ್ನು ನಮಗೆಲ್ಲ ಬಿಟ್ಟು ಹೋಗಿರೋ ಕಾರಣ ಅವರ ಪಾದಕ್ಕೊಂದು ನಮಸ್ಕಾರ. ಇಂತಹ ಸಾಹಿತಿಗಳನ್ನು ಕೊಟ್ಟ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ನಮಸ್ಕಾರ. ಅವರು ಹುಟ್ಟಿದ ಅದೇ ಕರ್ನಾಟಕದಲ್ಲಿ ನಾವು ಒಂದಷ್ಟು ವರ್ಷಗಳು ಬಾಳ್ವೆ ಮಾಡಲಿಕ್ಕಾಯ್ತಲ್ವ, ಅದಕ್ಕೆ ಇನ್ನಷ್ಟು ಸಂತೋಷ. ಒಟ್ಟಲ್ಲಿ ನಮ್ಮ ಉದಯ ಶಂಕರ್ ಅವರ ನೆನಪು ನಮಗೆಲ್ಲರಿಗೂ ಕೂಡ ಚಿರವಾಗಿರುತ್ತೆ. ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ಹಾಗೆಲ್ಲ ನಿಮ್ಮ ಸಪೋರ್ಟು, ಪ್ರೀತಿ ಎಲ್ಲ ಇದ್ದರೆ ಮತ್ತೊಂದು ವೀಡಿಯೋದೊಂದಿಗೆ ನಾನು ಬರ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.